ಮಾತಾಡ್ತಾನೆ ಇಲ್ವಲ್ಲ. ಕಾವೇರಿ, ಕಾವೇರಿ, ಅಯ್ಯೋ ಯಾಕೆ ಹಚ್ಕೊಳ್ತೀರಾ? ನಿಮ್ ಕಾವೇರಿ ಇಲ್ಲೇ ಇದ್ದೀನಲ್ಲ. ನಾನು ಎಷ್ಟೇ ಕೂಗಿದ್ರೆ ಯಾಕೋ ಯಾರು ಮಾತಾಡ್ತಾನೆ ಇಲ್ವಲ್ಲ. ಶಿವ ಇಲ್ವಾ? ಶಿವ, ಏ ಶಿವ. ಏನ್ರಿ ಅಪ್ಪಾರ? ಯಾಕೋ ಶಿವ ದುಃಖದಿಂದ ಮಾತಾಡ್ತಿದ್ಯಲ್ಲ. ಕಾವೇರಿ, ತಾಯಿ ಮಗನ ನಡುವೆ ಏನಾದರೂ ಜಗಳ ಬಂತೇನು ಕಾವೇರಿ? ಶಿವ, ಏ ಶಿವ. ಯಾಕೋ ಶಿವ ಮೌನವಾಗಿ ನಿಂತಿದೆಯಲ್ಲ, ಏನಾಗಿದೆ ನಿನಗೆ? ಕಾವೇರಿ, ಶಿವನಿಗೆ ಏನಾದರೂ ಸಿಟುಕಿನ ಮಾತಾಡಿದೆ ಏನು? ನೋಡು ಕಾವೇರಿ, ಶಿವನ ಮೇಲೆ ನೀನು ಯಾವತ್ತೂ ಸಿಟ್ಟಾಗಬೇಡ. ಅವನ ಮನಸ್ಸು ಎಂದು ನೀನು ನೋಯಿಸಬೇಡ ಕಾವೇರಿ. ನಾನಿಲ್ಲದ ಸಮಯದಲ್ಲಿ ಅವನನ್ನು ಚೆನ್ನಾಗಿ ನೋಡಿಕೊಳ್ಳುವ ಜವಾಬ್ದಾರಿ ನಿನ್ನದು. ಒಂದು ವೇಳೆ ಚೆನ್ನಾಗಿ ನೋಡಿಕೊಳ್ಳದಿದ್ದರೆ ನನ್ನ ಆಣೆಗೆ ಕಾವೇರಿ, ಈ ಮನೆಯಲ್ಲಿ ನನಗೆ ಯಾವುದಾದರೂ ಒಂದು ಕಮ್ಮಿ ಆದರೂ ಚಿಂತೆ ಇಲ್ಲ. ಆದರೆ ಅವನಿಗೆ ಯಾವ ತರದ ಕಮ್ಮಿ ಆಗಬಾರದು ಕಾವೇರಿ. ಪಾಪ ಶಿವ ಊಟ ಮಾಡಿದ್ದಾನೋ ಇಲ್ವೋ ಗೊತ್ತಿಲ್ಲ, ಊಟ ಮಾಡಿಸೋ ಕಾವೇರಿ. ಪಾಪ ನೋಡು ಕಾವೇರಿ, ನನಗೆ ಯಾವುದು ಕಮ್ಮಿ ಆದ್ರೂ ಪರವಾಗಿಲ್ಲ, ಅವನಿಗೆ ಯಾವುದು ಕಮ್ಮಿ ಆಗದಂತೆ ಹೊಟ್ಟೆ ತುಂಬ ಊಟ ಮಾಡಿಸೋ ಕಾವೇರಿ. ಯಾಕಂದ್ರೆ ನಮ್ಮ ಮನೆಯ ನಿನ್ನ ಹೊಟ್ಟೆಯಲ್ಲಿ ಹುಟ್ಟುವ ಮಗನಿಗಾದರೂ ಇಂಥ ಒಳ್ಳೆ ಗುಣ ಇರುತ್ತೋ ಇಲ್ಲೋ ಗೊತ್ತಿಲ್ಲ. ಅಂತ ಒಳ್ಳೆ ಗುಣದವನು ಆ ಶಿವ. ಅಂತವನು ನಮ್ಮ ಮನೆಯ ಮಗನಾಗಿ ಬಂದಿದ್ದು ನಮ್ಮ ಪುಣ್ಯ ಕಾವೇರಿ. ಅವನ ನ್ಯಾಯ ನೀತಿ ಧರ್ಮದ ಮಾರ್ಗಕ್ಕೆ ನಾವಿಬ್ಬರು ಎಷ್ಟೇ ಉಣಿಸಿದರೂ ತಿಳಿಸಿದರೂ ಕಮ್ಮಿನೇ ಕಾವೇರಿ, ಕಮ್ಮಿನೇ ಕಾವೇರಿ. ಅವನ ಸಲುವಾಗಿ ಹಿಂದೆ ನನ್ನ ಪ್ರಾಣ ಕೊಡಲಾದರೂ ನಾನು ಸಿದ್ಧನಾಗಿದ್ದೇನೆ ಕಾವೇರಿ, ಸಿದ್ಧನಾಗಿದ್ದೇನೆ. ಅಂತ ಒಳ್ಳೆ ಪ್ರಾಮಾಣಿಕ ಸತ್ಯ ಹರಿಶ್ಚಂದ್ರಂತ ಪವಿತ್ರವಾದವನು ಕಾವೇರಿ, ನಮ್ಮ ಕಾವೇರಿ. ಸಾಕು ಮಾಡ್ರಿ ನಿಮ್ಮ ಅಭಿಮಾನದ ಈ ಮಾತುಗಳು. ಯಾಕೆ ಶಿವ ಬಹಳ ದುಃಖದಿಂದ ಮಾತಾಡ್ತಿದೆಯಲ್ಲ, ಏನಾಗಿದೆ ನಿನಗೆ? ಶಿವ ಏನಾಗಿದೆ? ಕಾವೇರಿ, ಏನಿದು ನಿಮ್ಮಿಬ್ಬರ ನಡುವೆ ಜಗಳ? ಅದೇನು ಇಲ್ಲ ರೀ, ಒಂದು ಕಳ್ಳ ಬೇಕಂತೂ ಹೊಟ್ಟೆ ಹಸಿವಿನಿಂದ ಹಾಲು ಕುಡಿಯೋದಕ್ಕೆ ಅಂತ ಬಂತು. ಆದ್ರೆ ಶಿವ ಹಾಲನ್ನ ಭದ್ರವಾದ ಮುಚ್ಚಳದಿಂದ ಮುಚ್ಚಿದ್ದ. ಅದಕ್ಕೆ ಸ್ವಲ್ಪ ಆತರದ ವಿಚಾರಗಳಿಗೆ ಜಗಳ ಆಯ್ತಷ್ಟೇ. ಶಿವ ಎಂತ ಉಚ್ಚರ ನೀನು, ಇಂಥ ಸಣ್ಣ ವಿಷಯಕ್ಕೆ ಯಾರಾದ್ರೂ ಮನೆ ಬಿಟ್ಟು ಹೋಗ್ತಾರೆ? ನೀನು ಈ ಮನೆ ಬಿಟ್ಟು ಹೋಗುದು ಒಂದೇ, ನನಗೆ ವಿಷ ಕೊಟ್ಟು ಹೋಗುದು ಎರಡೂ ಒಂದೇ ಶಿವ. ಈ ಮನೆಯಲ್ಲಿ ಈ ಡಾಕ್ಟರ್ ಶ್ರೀಕಾಂತ್ ಬದುಕಿ ಉಳಿಯಬೇಕಾದರೆ ನೀನ್ ಯಾವತ್ತು ಈ ಮನೆ ಬಿಟ್ಟು ಹೋಗುವ ಯೋಚನೆ ಮಾಡಬೇಡ ಶಿವ, ಮಾಡಬೇಡ. ಬೆಕ್ಕು ಹಾಲಿನ ವಿಚಾರಕ್ಕೆ ಅಷ್ಟೇ ಜಗಳ ಆಗಿರೋದು. ನೋಡಿ ಶಿವ, ಆ ಕಳ್ಳತನದಿಂದ ಕುಡಿಯುವ ಆ ಬೆಕ್ಕಿಗೆ ಏನು ಗೊತ್ತು? ಆ ಹಾಲು ದೇವರಿಗೆ ಮೀಸಲಿಟ್ಟ ಹಾಲು. ಹೊಟ್ಟೆ ಹಸಿದ ಬೆಕ್ಕು ಆ ಹಾಲು ಕುಡಿಬೇಕಂತ ಒಂದು ಚಿಕ್ಕ ಆಸೆ ಪಟ್ಟಿದೆ ಅಂದ ಮೇಲೆ ದೇವರಿಗೆ ಮೀಸಲಿಟ್ಟ ಹಾಲು ಕುಡಿಬಾರದೆಂದು ನೀನೆಷ್ಟೇ ಒಂದಲ್ಲ ಒಂದು ದಿನ ಆ ಕಪಟ ಕುತಂತ್ರ ಕಳ್ಳಬೇಕು ಆ ಹಾಲು ಕುಡಿಯುತ್ತಿರುತ್ತದೆ. ಒಂದು ವೇಳೆ ಈ ಮನೆಯಲ್ಲಿ ಹಾಲು ಸಿಗದೆ ಇದ್ದರೆ ಸಮಯ ನೋಡಿ ಪಕ್ಕದ ಮನೆಗೆ ಹೋಗಿ ಕಳ್ಳತನದಿಂದ ಬೆಕ್ಕು ಹಾಲು ಕುಡಿಯಲು ಏಸುವುದಿಲ್ಲ. ಆ ಕಳ್ಳ ಕಪಟ ಕುತಂತ್ರ ಬೆಕ್ಕಿಗೇನು ಗೊತ್ತು? ಕಳ್ಳತನದಿಂದ ಪಕ್ಕದ ಮನೆಗೆ ಹೋಗಿ ಹಾಲು ಕುಡಿಯುತ್ತಿರುವಾಗ ಆ ಮನೆಯ ಯಜಮಾನನಿಗೆ ಏನಾದ್ರೂ ಗೊತ್ತಾದರೆ ಅದರ ಕೈ ಕಾಲುಗಳು ಮುರಿದು ಹಾಕುತ್ತಾನೆ. ಮಂದ ಬುದ್ಧಿನ ಬೆಕ್ಕಿನ ಹಾಗೆ ಮಂದ ಪ್ರದರ್ಶನ ಯಾಕೆ ಮಾಡಕ್ ಹೋಗ್ತಿ ಶಿವ ನೀನು? ಇಷ್ಟು ಸಣ್ಣ ವಿಚಾರಕ್ಕೇನೆ ಇಷ್ಟೆಲ್ಲ ಆಗಿದ್ದೀರಿ. ಆ ಹಾಲು ಕುಡಿಯೋ ವಿಚಾರಕ್ಕೆ ಇಷ್ಟೆಲ್ಲ ರಾಗಂತ ಮಾಡ್ತಾರೆ. ನೋಡು ಕಾವೇರಿ,
ಹೊಟ್ಟೆ ಹಸಿದರೂ ಉಪವಾಸ ಇರಬೇಕು, ಕಳ್ಳತನದಿಂದ ತಿನ್ನಬಾರದು ಕಾವೇರಿ. ಹೊಟ್ಟೆ ಹಸಿವು ತಾಳಲಾರದೆ 4 ಮನೆಗೆ ಹೋಗಿ ಭಿಕ್ಷೆ ಬೇಡಿದರೆ ಭಿಕ್ಷೆ ನೀಡುವವರು ಬಿಸಿಯನ್ನ ಹಾಕುವುದಿಲ್ಲ, ಯಾವುದೋ ಅಳಿಸಿದನ್ನ ಉಳಿದ ಪದಾರ್ಥ ಹಾಕಿ ಕಳಿಸ್ತಾರಷ್ಟೇ. ಅದನ್ನು ತಿಂದ ಭಿಕ್ಷಕ ಹೊಟ್ಟೆ ನೋವಿನಿಂದ ನರಳಬೇಕಾಗುತ್ತದೆ. ಅದು ಹೊಟ್ಟೆ ಹಸಿದವರಿಗೆ ಗೊತ್ತಾಗಬೇಕು. ಇರಲಿ ಬಿಡು ಕಾವೇರಿ, ನಾನು ಅರ್ಜೆಂಟ್ ಆಗಿ ನನ್ನ ಗೆಳೆಯ ಡಾಕ್ಟರ್ ಪ್ರಕಾಶನ ಜೊತೆ ಅಮೆರಿಕಕ್ಕೆ ಹೋಗ್ತೇನೆ. ಯಾಕ್ರಿ? ಕಾವೇರಿ, ನನಗೆ ಮತ್ತೆ ಪುನಃ ಕಣ್ಣು ಬರುವುದಾಗಿ ನನಗೆ ನನ್ನ ಗೆಳೆಯ ಭರವಸೆ ನೀಡಿದ್ದಾನೆ. ಆದರೂ ಚಾನ್ಸಸ್ ಬಹಳ ಕಮ್ಮಿ ಎಂದು ಹೇಳಿದ್ದಾನೆ. ಆದ್ರೆ ಪ್ರಯತ್ನ ಮಾಡೋಣ ಎಂದು ಹೇಳಿದ್ದಾನೆ. ಅದಕ್ಕಾಗಿ ನಾನು ಹೋಗುತ್ತಿರುವೆ. ಆದರೆ ಒಂದು ಮಾತು ಕಾವೇರಿ, ಮತ್ತೆ